ಅಮ್ಮನ ಕೈಪಾಕ ಮನೆ ಮೇಡ್ ಪೌಡರ್ ಇದು ನಮ್ಮದೇ ಶೈಲಿ. ಇವತ್ತು ಹಳೆ ಪಾಠಗಳ ಆಧಾರದ ಮೇಲೆ ಹೊಸ ಜನ್ರೇಷನ್ಗೆ ಸೂಕ್ತವಾದ ಆರೋಗ್ಯಕರ ಪೌಡರ್ ತಯಾರಿಸೋಣ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಮಂಗಳ ಪಾಕಶಾಲೆಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ತಯಾರಿಸೋಣ ಒಂದು ಸೂಪರ್ ಆರೋಗ್ಯಕರ ಪ್ರೋಟೀನ್ ಪೌಡರ್, ಅದು ಕೂಡ ಮನೆಯಲ್ಲೇ. ನಮ್ಮ ಶರೀರಕ್ಕೆ ಪ್ರೋಟೀನ್ ಬೇಕಾದರೆ ಅಂಗಡಿಯಿಂದನೇ ತಗೊಂಡು ಬರಬೇಕು ಅಂತ ತುಂಬ ಜನ ಯೋಚಿಸ್ತಿರ್ತೀವಿ. ಆದರೆ ನಿಜ ಹೇಳಬೇಕಂದ್ರೆ ಮನೆಯಲ್ಲೇ ನಾವು ಈಸಿಯಾಗಿ ತಯಾರಿಸ್ಕೊಳ್ಬಹುದು. ನಮ್ಮನ್ನು ಹೆತ್ತವರು ಹೇಳ್ತಾ ಇದ್ರು ಆಹಾರವೇ ಔಷಧಿ ಅಂತ. ಇವತ್ತು ನಾವು ತಯಾರಿಸೋ ಪ್ರೋಟೀನ್ ಪೌಡರ್ ಆರೋಗ್ಯವನ್ನು ಕಾಪಾಡೋ ಒಂದು ಮನೆಮದ್ದು ಅಂತಲೂ ಹೇಳಬಹುದು. ಬನ್ನಿ ನೋಡೋಣ ಹೇಗೆ ಪ್ರೋಟೀನ್ ಪೌಡರ್ನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ. ಮೊದಲನೇದಾಗಿ ನಾನಿಲ್ಲಿ 2 ಕಪ್ಪಷ್ಟು ಕಡಲೆಬೇಳೆನ ತಗೊಳ್ತಾ ಇದ್ದೀನಿ. ಅದರಲ್ಲಿ ಈಗ ಫಸ್ಟು 1 ಕಪ್ನ ಹುರ್ಕೊಳ್ತಾ ಇದ್ದೀನಿ ನೀಟಾಗಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಮ್ಮಗೆ ಹುರ್ಕೊಳ್ಬೇಕಾಗುತ್ತೆ. ಜಾಸ್ತಿ ಹುರ್ಕೋಬಾರ್ದು, ಕಪ್ಪಗಾಗೋ ರೀತಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಮಾರ್ಕೆಟಲ್ಲಿ ಸಿಗೋವಂತಹ ಪ್ರೋಟೀನ್ ಪೌಡರ್ಗಳಲ್ಲಿ ಕೆಮಿಕಲ್ಸೇ ಜಾಸ್ತಿ ಇರುತ್ತೆ. ಅದ್ರ ಬದಲು ನಾವು ಇದನ್ನು ಮನೆಯಲ್ಲೇ ತುಂಬ ಈಸಿಯಾಗಿ ರೆಡಿ ಮಾಡ್ಕೊಳ್ಬಹುದು. ಕಡಲೆಬೇಳೆ ನೋಡಿದ್ರೆ ತುಂಬ ಗಟ್ಟಿ ಇದೆ ಅಲ್ವಾ? ಹಾಗೆಯೇ ನಮಗೆ ಗಟ್ಟಿತನ ಬೇಕು ಅಂದರೆ ಕಡಲೆಬೇಳೆನ ಬಳಸಬೇಕು ಅಂತ ಹೇಳ್ತೀವಿ. ಕಡಲೆ ಈ ನಮ್ಮ ಪೌಡರ್ನ ಹೀರೋ ಅಂತಲೇ ಹೇಳಬಹುದು. ಇದು ತುಂಬಾ ಪ್ರೋಟೀನ್ ರಿಚ್ ಆ್ಯಂಡ್ ಇದು ನಮ್ಮ ಮಸಲ್ಸ್ಗಳನ್ನ ಸ್ಟ್ರಾಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಶುಗರ್ ಕಂಟ್ರೋಲ್ಗೆ ಹೆಲ್ಪ್ ಮಾಡುತ್ತೆ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ನಾನೀಗ ಎತ್ತಿಟ್ಕೊಂಡು ಇನ್ನೊಂದು ಕಪ್ ಕಡಲೆಬೇಳೆನೂ ಕೂಡ ಹಾಕ್ಕೊಂಡು ಅದೇ ರೀತಿ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೂ ಕೂಡ ಇದು ಬೆಸ್ಟ್ ಅಂತ ಹೇಳಬಹುದು. ಇದರಲ್ಲಿರುವಂತಹ ಫೈಬರ್ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ತುಂಬ ಸ್ಲೋ ಆಗಿ ಡೈಜೆಸ್ಟ್ ಆಗೋದ್ರಿಂದ ಲಾಂಗ್ ಟೈಮ್ವರೆಗೂ ಎನರ್ಜಿನ ಸಸ್ಟೈನ್ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಫೈಬರಲ್ಲಿ ರಿಚ್ ಇರೋದ್ರಿಂದ ನಮ್ಮಲ್ಲಿರುವಂತಹ ಕೆಟ್ಟ ಕೊಬ್ಬು ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಹೆಚ್ಚಿಸುತ್ತೆ ಅಂತ ಹೇಳಬಹುದು. ನೋಡಿ, ಇವಾಗ ಹುರಿದಿದ್ದಾಗಿದೆ, ಎತ್ತಿಟ್ಕೊಂಡಿದ್ದೀನಿ. ನಾನು ಇವಾಗ 1.5 ಕಪ್ಪಷ್ಟು ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ ಕಪ್ಪಲ್ಲಿ ಕಡಲೆಬೇಳೆನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಹೆಸರುಬೇಳೆನ ತಗೊಂಡು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಹೆಸರುಬೇಳೆ ಪ್ರೋಟೀನಲ್ಲಿ ತುಂಬಾ ರಿಚ್ ಇರುತ್ತೆ. ಇದನ್ನು ಸೇವಿಸೋದ್ರಿಂದ ದೇಹನೂ ಅಷ್ಟೇ ತುಂಬ ತಂಪಾಗಿರುತ್ತೆ. ಮತ್ತು ಇದು ಡೈಜೆಷನ್ಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ವೆಜಿಟೇರಿಯನ್ಸ್ಗಂತೂ ಇದು ತುಂಬ ಒಂದು ಒಳ್ಳೆಯ ಪ್ರೋಟೀನ್ ಮೂಲ ಅಂತಲೂ ಹೇಳಬಹುದು. ಮತ್ತು ಹೃದಯದ ಆರೋಗ್ಯನ ತುಂಬ ಕಾಪಾಡುತ್ತೆ. ಜೊತೆಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಮತ್ತು ಮಕ್ಕಳಿಂದ ದೊಡ್ಡೋರ್ವರೆಗೂ ಇದು ಪೋಷಕಾಂಶದಲ್ಲಿ ರಿಚ್ ಫುಡ್ ಅಂತ ಹೇಳಬಹುದು. ಅನಾದಿ ಕಾಲದಿಂದ ಈಗವರೆಗೂ ನಮ್ಮ ಮನೆಗಳಲ್ಲಿ ಹೆಸರುಬೇಳೆನ ಉಪಯೋಗಿಸ್ತಾನೇ ಇದ್ದಾರೆ. ನೆಕ್ಸ್ಟು ನಾನಿವಾಗ ಅದನ್ನು ಹುರ್ಕೊಂಡಾದಮೇಲೆ ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ನಾನಿಲ್ಲಿ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಉದ್ದಿನ ಬೇಳೆ ಪ್ರೋಟೀನಲ್ಲಿ ತುಂಬಾ ರಿಚ್ ಇರುತ್ತೆ. ಮತ್ತು ಮಸಲ್ಸ್ಗಳು ಗಟ್ಟಿ ಆಗೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಈ ಜಿಮ್ಗೆ ಹೋಗೋ ಅಥವಾ ಶರೀರ ಶಕ್ತಿ ಬೇಕಾದವ್ರಿಗೆ ಇದು ಸೂಪರ್ ಫುಡ್ ಅಂತಲೇ ಹೇಳಬಹುದು. ಉದ್ದಿನಬೇಳೆ ನಮ್ಮ ದೇಹದಲ್ಲಿ ಶಕ್ತಿಯನ್ನು ಜಾಸ್ತಿ ಹೊತ್ತು ಹಿಡಿದಿಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ಇರುವಂತಹ ಐರನ್ ಮತ್ತು ಮೆಗ್ನೀಷಿಯಮ್ ಕಂಟೆಂಟ್ ಹೃದಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಇದು ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಅಜೀರ್ಣ ಸಮಸ್ಯೆ ಯಾರಿಗಾದರೂ ಇದ್ದರೆ ಅದನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಉದ್ದಿನಬೇಳೆ ಹೆಂಗಸರು ಆರೋಗ್ಯ, ಕೂದಲು ಇದೆಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದು ಅಷ್ಟೇ ನಮ್ಮ ಮನೆ ಮಟ್ಟದ ಪೌಷ್ಟಿಕ ಸಂಸ್ಕೃತಿಯ ಭಾಗ ಅಂತ ಹೇಳಬಹುದು. ಈಗ ನೋಡಿ, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನೀಗ 1 ಕಪ್ಪಷ್ಟು ಓಟ್ಸ್ನ ತಗೊಳ್ತಾ ಇದ್ದೀನಿ. ಇದು ಸ್ಲೋ ರಿಲೀಸಿಂಗ್ ಎನರ್ಜಿ ಫುಡ್. ಓಟ್ಸು ಡಯಾಬಿಟೀಸ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ಸೇವಿಸೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಮತ್ತು ಸ್ಲೋ ರಿಲೀಸಿಂಗ್ ಎನರ್ಜಿ ಫುಡ್ ಆಗಿರೋದ್ರಿಂದ ತುಂಬ ಹೊತ್ತು ನಿಮ್ಮ ಹೊಟ್ಟೆನ ಹಸಿದಲೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಜೊತೆಗೆ ಓಟ್ಸ್ ತಿನ್ನೋದ್ರಿಂದ ಹಾರ್ಟ್ನ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೀಟಾ ಗ್ಲೂಕಾನ್ ಏನಿದೆ ಓಟ್ಸಲ್ಲಿ, ಅದು ಹೃದಯದ ಆರೋಗ್ಯವನ್ನು ರಕ್ಷಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಟ್ಸಲ್ಲಿ ಪ್ರೋಟೀನ್ ಇದೆ. ಅದ್ರ ಜೊತೆಗೆ ಇದು ನಮ್ಮ ಕೂದಲು ಮತ್ತು ನಮ್ಮ ಚರ್ಮಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಎಲ್ಲದನ್ನು ತಣ್ಣಗಾಗೋದಕ್ಕೆ ಬಿಡೋಣ.
ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲದನ್ನು ರುಬ್ಕೊಳ್ಳೋಣ. ಈಗ ನೋಡಿ ರುಬ್ಬಿಟ್ಕೊಂಡಾಗಿದೆ. ನಾನಿವಾಗ ಮೈದಾ ಹಿಟ್ಟನ್ನು ಜರಡಿ ಇಟ್ಕೊಳ್ತೀವಲ್ಲ ಆ ಹೊನ್ನೆನಲ್ಲಿ ಜರಡಿ ಇಟ್ಕೊಳ್ಳೋಣ. ತುಂಬ ಸಾಫ್ಟ್ ಮತ್ತು ಸ್ಮೂತಾಗಿ ಬರುತ್ತೆ, ಅದಕ್ಕೋಸ್ಕರ ಎಲ್ಲದನ್ನು ಇದೇ ರೀತಿ ರುಬ್ಬಿ ಜರಡಿ ಇಟ್ಕೊಳ್ಳೋಣ. ಇದನ್ನು ನಾವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬಹುದು. ನಾನು ತಗೊಂಡಿರೋವಂತಹ ಕ್ವಾಂಟಿಟಿನಲ್ಲಿ ಒಬ್ಬರಿಗೆ 15ರಿಂದ 20 ದಿನದವರೆಗೂ ಬರುತ್ತೆ. ನೀವು ಜಾಸ್ತಿ ಮಾಡಿಟ್ಕೊಂಡು ಇದನ್ನು 2 to 3 ಮಂತ್ಸ್ವರೆಗೂ ಸ್ಟೋರ್ ಮಾಡ್ಕೊಳ್ಬಹುದು. ಇದನ್ನು ನೀವು ತುಂಬ ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಬಹುದು. ನ್ಯೂಟ್ರಿಷಿಯಸ್ ವಿತೌಟ್ ಬರ್ನಿಂಗ್ ಯುವರ್ ವ್ಯಾಲೆಟ್ ಅಂತ. ಇದು ಎಲ್ಲ ಏಜಸ್ನವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್. ನಾವು ಇದನ್ನು ಮನೇಲೇ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಇರಲ್ಲ ಮತ್ತು ಜಾಸ್ತಿ ಕ್ಯಾಲರೀಸ್ ಕೂಡ ಇರೋದಿಲ್ಲ. ಆ್ಯಡೆಡ್ ಕ್ಯಾಲರೀಸ್ ಯಾವುದು ಕೂಡ ಇರೋದಿಲ್ಲ. ಇದು ನಿಮಗೆ ಚರ್ಮಕ್ಕೆ, ಹೇರ್ಗೆ, ಸ್ಕಿನ್ಗೆ, ಮೂಳೆಗಳಿಗೆ ಎಲ್ಲದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಿಮ್ಮ ಇಮ್ಯುನಿಟಿ ಪವರ್ನ ಹೆಚ್ಚುತ್ತೆ, ಜೊತೆಗೆ ನಿಮ್ಮ ಸ್ಟ್ರೆಂತ್ನೂ ಕೂಡ ಇಂಪ್ರೂವ್ ಮಾಡುತ್ತೆ. ನಿಮಗೆ ವೆಯ್ಟ್ ಲಾಸ್ ಮತ್ತು ವೆಯ್ಟ್ ಗೇನ್ ಎರಡಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದು. ಮತ್ತು ಮಸಲ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ವರ್ಕೌಟ್ ಮಾಡೋರ್ಗಂತೂ ಇದು ಸೂಪರ್ ಫ್ರೆಂಡ್ಲಿ ಅಂತ ಹೇಳಬಹುದು. ಇದು ನಿಮ್ಮ ದೈನಂದಿನ ಶಕ್ತಿಗೆ ಎನರ್ಜಿ ಕೊಡುತ್ತೆ ಮತ್ತು ನಿಮ್ಮನ್ನು ಯಾವಾಗಲೂ ಆ್ಯಕ್ಟಿವ್ ಆಗಿಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಇದನ್ನು ಹೇಗೆ ಉಪಯೋಗಿಸೋದು ಅಂದರೆ, 1/4 ಲೀಟರ್ ಹಾಲಿಗೆ ನಾನು 2 ಸ್ಪೂನಷ್ಟು ಪ್ರೋಟೀನ್ ಪೌಡರ್ನ ಹಾಕಿ ಸೇವಿಸಬಹುದು. ಉಗುರು ಬೆಚ್ಚಗಿದ್ರೆ ಸಾಕು, ಹಾಲು ಬಿಸಿ ಇರಬಾರ್ದು. ಅಥವಾ ಇದಕ್ಕೆ ನೀವು ಸ್ಕಿಮ್ಮಡ್ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಬಹುದು. ಅಂದರೆ ರುಬ್ಬಬೇಕಾದ್ರೆ ನೀವು ಸ್ಕಿಮ್ಮಡ್ ಮಿಲ್ಕ್ ಪೌಡರ್ನ 1 ಕಪ್ಪಷ್ಟು ಆ್ಯಡ್ ಮಾಡಿದ್ರೆ ಮತ್ತೆ ಹಾಲನ್ನ ಸೇರಿಸೋದಿರೋದಿಲ್ಲ. ನೀವು ಆವಾಗ ಉಗುರು ಬೆಚ್ಚಗಿರೋ ನೀರಿಗೆ 2ರಿಂದ 3 ಸ್ಪೂನಷ್ಟು ಪ್ರೋಟೀನ್ ಪೌಡರ್ನ ಹಾಕಿ ಸೇವಿಸಬಹುದು. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. 1/4 ಅಥವಾ ಅರ್ಧ ಸ್ಪೂನಷ್ಟು ನೀವು ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಳ್ಬಹುದು. ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದು ಸೂಪರ್ ಫ್ರೆಂಡ್ಲಿ ಫಾರ್ ವರ್ಕೌಟ್ ಬಿಗಿನರ್ಸ್ ಅಂತಲೂ ಹೇಳಬಹುದು. ನಿಮಗೇನಾದರೂ ಪ್ರೋಟೀನ್ ಪೌಡರ್ನ ಬೈ ಮಾಡೋಕ್ಕಾಗಲ್ಲ ಅಂತಂದರೆ ಮನೇಲೇ ಆರಾಮಾಗಿ ನೀವು ಇದನ್ನು ಮಾಡಿಕೊಂಡು ಸೇವಿಸಬಹುದು. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಪ್ರೋಟೀನ್ ಪೌಡರ್ನ ಮನೆಯಲ್ಲೇ ಮಾಡೋದು ಎಷ್ಟು ಈಸಿ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೆಯದೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಆರೋಗ್ಯವೂ ಬೇಕು, ರುಚಿಯೂ ಬೇಕು ಅಂದರೆ ಮಂಗಳ ಪಾಕಶಾಲೆನ ನೋಡ್ತಾ ಇರೋದನ್ನ ಮರಿಬೇಡಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತಲೂ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.